ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊತೀನಿ. ಇದು ನೋಡಿ ಮಸಾಲ ಬಾಕ್ಸ್ 160 4 ಪೀಸ್ ಇರುತ್ತೆ. ಎಲ್ಲ ಥರದ ಮಸಾಲೆ ಹಾಕಿ ಇಟ್ಕೋಬೋದು ಅಥವಾ ಚಟ್ನಿಯನ್ನು ಹಾಕಿ ಇಟ್ಕೋಬೋದು. ನಮಗೆ ಯಾವ ಥರ ಯೂಸ್ ಬರುತ್ತೆ ಹಾಗೆ. ಇದು ಸ್ಟೇನರು, ಪಾತ್ರೆ ತೊಳೆದು ಇಡುವಂಥದ್ದು ಸ್ಟೇನರು. ಆಮೇಲೆ ಇದು ಮಸಾಲ ಬಾಕ್ಸು, 7 ಪಾರ್ಟ್ ಇರುವ ಮಸಾಲ ಬಾಕ್ಸು. ರೀಸನೇಬಲ್ ರೇಟು, ಪ್ಲಾಸ್ಟಿಕ್ ಕ್ವಾಲಿಟಿ ಇದೆ. ಡಿಸೈನ್ ಕೂಡ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ. ಸೈಜ್ ನೋಡಿ 1 ಗೇಣಿದೆ, ಅಂದರೆ ಅಪ್ರಾಕ್ಸಿಮೇಟ್ಲಿ 1 ಫೀಟ್ಗಿನ್ನ ಸ್ವಲ್ಪ ಕಮ್ಮಿ ಇದೆ. ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಪ್ಲಾಸ್ಟಿಕ್ ಇದೆ. ಅದಕ್ಕೆ ಒಂದು ಸ್ಪೂನ್ ಕೂಡ ಕೊಟ್ಟಿದ್ದಾರೆ ಚಿಕ್ಕದು ಯೂಸ್ ಮಾಡಲಿಕ್ಕೆ. ನಾವು ಉಪ್ಪು, ಖಾರ, ಜೀರಿಗೆ, ಸಾಸಿವೆ ಮತ್ತು ಮೆಣಸು ನಾವು ಏನು ಬೇಕಾದರೂ ಹಾಕಿಟ್ಕೋಬೋದು. ಇದು ಸ್ಟೇನರು, ನಮ್ಮದು ವೇಸ್ಟೇಜ್ ಇರುತ್ತಲ್ವ ಅದು ಸ್ಟೇನು ಅದರೊಳಗೆ ಕೂಡುತ್ತೆ. ಅದನ್ನು ನಾವು ವೇಸ್ಟ್ ಈಸಿಯಾಗಿ ತೆಗೆದೋಗಲಿಕ್ಕೆ ಈಸಿ ಆಗುತ್ತೆ. ಅದು ಒಂದು ಟೈಪ್. ಆದರೆ ಇದು ಇನ್ನೊಂದು ಟೈಪು, ಡೈರೆಕ್ಟಾಗಿ ಸಿಂಕ್ ಒಳಗೇ ಹಾಕ್ಬೋದು. ಇದು ಸ್ಟೇನರು ಕಿಚನ್ಗೆ ತುಂಬ ಯೂಸ್ಫುಲ್ ಆಗಿದೆ. ಇದು ಟ್ಯಾಪ್ ಎಕ್ಸ್ಟೆನ್ಷನ್ ಅಂತ. ಇದು ಕೂಡ ಅಪ್ರಾಕ್ಸಿಮೇಟ್ ರೇಟ್ ಇದೆ. ಪ್ಲಾಸ್ಟಿಕ್ಕು, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಈಗ ಟ್ಯಾಪಿಗೆ ಈ ರೀತಿ ಫಿಕ್ಸ್ ಮಾಡಿಬಿಟ್ರೆ ಸಿಂಕ್ ತೊಳಿಲಿಕ್ಕೆ ಯೂಸ್ಫುಲ್ ಆಗಿರುತ್ತೆ. ನೋಡಿ, ಕ್ವಾಲಿಟಿ ಚೆನ್ನಾಗಿದೆ. ಅದು ಯೆಲ್ಲೋ ಕಲರ್ ಇದೆ ಅಲ್ವಾ, ಅದನ್ನು ಫಿಟ್ ಮಾಡಿದರೆ ನಳಕ್ಕೆ ಫಿಟ್ ಆಗಿಬಿಡುತ್ತೆ, ಟ್ಯಾಪಿಗೆ ಫಿಟ್ ಆಗುತ್ತೆ. ಆಮೇಲೆ ಸ್ಪ್ರೇ ಟೈಪ್ ನೀರು ಬರುತ್ತೆ, ತುಂಬ ಯೂಸ್ಫುಲ್ ಆಗಿರುತ್ತೆ. ಆಮೇಲೆ ಇವೆಲ್ಲ ಚಮಚಗಳು 5 ಚಮಚ ಕೊಟ್ಟಿದ್ದಾರೆ. ಅಥವಾ ಅದನ್ನು ತೊಗೋಬೋದು ಅಥವಾ ಇದನ್ನು ತೊಗೋಬೋದು. ನೋಡ್ತಾ